ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಪ್ಪ ಎಲ್ಲ ಸ್ನೇಹಿತರು? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತು ಈ ವಿಡಿಯೋದೊಳಗೆ ಎಲ್ಲಿಗಾರ ಸಣ್ಣ ಪುಟ್ಟ ಫಂಕ್ಷನ್ಗೆ, ಲಗ್ನ ಮುಹೂರ್ತ ಎಲ್ಲಿಗಾರ ಹೋಗತ್ನ್ಯಾಗ ಲಘುಟನೆ ಆಗುವಂಥ ಹೇರ್ ಸ್ಟೈಲ ಜೊತೆಗೆ ಸಿಂಪಲ್ ಆಗೂ ಕೂಡ ಇರಬೇಕು, ಈಸಿ ಇರಬೇಕು, ನೋಡೋಕ್ಕೂ ಭಾಳ ಚಂದ ಕಾಣ್ತಿರ್ಬೇಕು. ಆ ಥರ ಒಂದು ಹೇರ್ ಸ್ಟೈಲ ನಿಮ್ಮ ಜೊತೆಗೆ ಇವತ್ತು ನಾನು ವಿಡಿಯೋ ಮಾಡಿ ಹಂಚ್ಕೊಳಕತ್ತೀನಿ ರೀ. ನೀವು ನೋಡಿರಿ, ನಿಮಗೂ ಇಷ್ಟ ಆತಪ್ಪ ಅಂದ್ರೆ ಒಂದು ಸರಿ ಟ್ರೈ ಮಾಡ್ಕೊರಿ. ಈ ಸದ್ಯಕ್ಕೆ ನೋಡ್ರಿ, ನಾನು ಎಲ್ಲ ಒಟ್ಟಿಗೆ ಬಿಡಿಸ್ಕೊಂಡು ಎಲ್ಲ ಕೂದಲ ತೊಗೊಂಡು ಈ ಥರ ಉಬ್ಬಿಸ್ಕೊಂಡು ಕೂದಲ ಮುಂದೆ ಉಬ್ಬಿಸಿ ಈ ಥರ ಇಲ್ಲೊಂದು ಕ್ಲಿಪ್ ಹಾಕೊಂಡಿನ್ರಿ. ನೀವು ಬೇಕಾದ್ರೆ ಚಟ್ಬಿಟ್ಟು ನಿಮ್ಗೆ ಒಟ್ಟು ಮುಂದಗಡೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ನೀವು ಆ ಥರ ಮಾಡ್ಕೋರಿ. ಸೊ ಯಾಕೆ ಬರಲ್ಲ ನೀನು? ಅದಾದ್ಮ್ಯಾಗ ನೋಡ್ರಿ, ಹಿಂದೆ ಎಲ್ಲ ಅಷ್ಟು ಕೂದಲ ತೊಗೊಂಡು ನೋಡ್ರಿ, ಆ ಕಡೆ ಸ್ವಲ್ಪ ಕೂದಲ ಹಿಂದ ಮುಂದೆ ಆಗಿರ್ತಾವೆ, ಅದೆಲ್ಲ ನೋಡಿಕೊಂಡು ನೀಟಾಗಿ ಬಾಚ್ಕೋರಿ. ಕೆಲವು ಸಲ ಏನಾಗುತ್ತಂದ್ರೆ ಎಷ್ಟೇ ನೀಟಾಗಿ ಬಾಚ್ಕೊಂಡ್ರು ತಲೆ ಒಟ್ಟು ಬೇಷ ಕುಂದ್ರದೇ ಇಲ್ರಿ. ಬಾಚ್ಕೊಂಡಿವ ಇಲ್ಲ ಅನ್ನಂಗೆ ಅಂತ ಅನಿಸ್ತೈತಿ. ಈ ಥರ ನೀಟಾಗಿ ಒಂದು ಬೋವ ಹಾಕೋರಿ. ಬ್ಲ್ಯಾಕ್ ಕಲರ್ ಇತ್ತಂದ್ರೆ ಪರವಾಗಿಲ್ಲ, ಬಟ್ ನನ್ನ ಹತ್ರ ಸಿಕ್ಕಿಲ್ಲ, ಅದು ಬ್ಲ್ಯಾಕ್ ಕಲರ್ ಹುಡ್ಕಾಡಕತ್ತೀನಿ. ಸೊ ಹೀಗಾಗಿ ಈ ಥರ ನೀವು ಹಾಕೋರಿ. ಅದಾದ್ಮ್ಯಾಗ ಈ ಥರ ಒಂದು ಬನ್ ಸಿಗ್ತದ್ರಿ ಫ್ರೆಂಡ್ಸ, ಹೇರ್ ಸ್ಟೈಲ್ ಬನ್ ಸಿಗ್ತೈತಿ. ಇದ್ರ ಸೈಜ್ ನಿಮ್ಮ ಕೂದ್ಲಿಕ್ಕೆ ತಕ್ಕಂಗೆ ಸಿಗ್ತಾವೆ. ನಾನು ಈ ಥರ ತೊಗೊಂಡಿದ್ದೀನಿ ನೋಡ್ರಿ. ದೀಪಕ್ಕನ ಬಲ್ಯಕ್ಕೆ ತೊಗೊಂಡಿದ್ದಿನ, ಯಾಕೆ ಅವ್ರು ಈ ಥರ ದಾರ ಕಟ್ಟ್ಯಾರ ನೋಡ್ರಿ. ಇದು 50 ರೂಪಾಯಿಗೆ ನಾ ತೊಗೊಂಡಿರುವಂಥದ್ದು. ಭಾಳ ದಿನ ಆಯ್ತು ರೀ ತೊಗೊಂಡು. ಏ ಬಿಲ್ಲು, ಸೊ ಇದನ್ನ ಈ ಥರ ಮಧ್ಯದೊಳಗ ನಾವು ಹೆಂಗೆ ಬೌ ಹಾಕೋತೀವಿ ನೋಡ್ರಿ, ಆ ಥರ ಬೌ ನಡ್ಬಾರ್ಕ ಕೂದಲ ತಗೋಬೇಕಾಗತ್ತೆ ನಾವು. ಈ ಥರ ಕೂದಲ ತಗೊಂಡಾದ್ಮ್ಯಾಗ ನೋಡ್ರಿ, ಎಲ್ಲ ಸ್ವಲ್ಪ ಆ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ಬೇಕಾಗ್ತದೆ. ಕೂದಲ ನೀಟಾಗಿ ಎಲ್ಲ ಕಡೆಗೂ ಕೂದಲನ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ. ಭಾಳ ಈಜಿ ರೀ ಇದು, ಮತ್ತು ಭಾಳ ಚಂದನೂ ಕೂಡ ಕಾಣಿಸ್ತೈತಿ. ಇದು ಎಲ್ಲ ಕಡೆ ಕೂದಲ ಇದದು. ಎಲ್ಲ ಕಡೆ ಕೂದಲ ಸ್ಪ್ರೆಡ್ ಆದ್ಮೇಲೆ ನೋಡ್ರಿ, ಬೌ ಕಾಣಲಾಗಿತ್ತಿಲ್ಲ ಅದು ಒಂಚೂರು ಕಾಣಂತೈತಿ. ಎಲ್ಲಿ? ಇಲ್ಲ ಈಗ ಇಲ್ಲಿ ಬೌ ಹಾಕೊಂಡಿದ್ದ ಅಲ್ಲಿ ಹಂಗಲ್ಲ, ಈ ಕೂದಲ ಹಿಂತಲ್ಲಿ ಈಗ ಈ ತರ ಹಾಕೊಂಡು ಯಾರ ಕ್ಯಾಮ್ರಾ ಆದವ್ರು ಇದ್ರೆ ಚಂದ ಅನಿಸ್ತೈತ್ರಿ ಇದು ಮಾಡಕ್ಕೆ. ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊರಿ. ಕೂದಲ ಉದುರಿದ್ವಪ್ಪ ಅಂದ್ರೆ ನನ್ಗೆ ಚಂದ ಕುಂದಿರ್ತೈತಿ. ಈಗ ನೋಡಮ್ಮ, ಈ ತರ ಹಾಕೊಂಡು ಒಬ್ಬೊಬ್ರು ಈಗ ಒಳ್ಳೆ ಹಿಂಗೆ ಬಿಡ್ತಾರ್ರಿ, ಹಿಂಗ ಕೆಳಗಡೆ ಬಿಡ್ತಾರ, ಹಿಂಗತಿ ಹಿಂಗೆ ಕೆಳಗಡೆ ಬಿಡೋರು ಬಿಡ್ತಾರ. ಸೊ ನನಗೆ ಕೆಳಗಡೆ ಬಿಡೋದಕ್ಕೆ ಇಷ್ಟ ಆಗಂಗಿಲ್ಲ ಆ ಥರ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ಥರ ಉಲ್ಟಾ ತಗೊಂಡು ಇವು ಪೆನ್ ಸಿಗ್ತಾವ್ರಿ ಈ ಥರದ್ದು. ಸೊ ಅವನ್ನ ಅಲ್ಲಿ ನೀಟಾಗಿ ನಾವು ಕುಂದಿಸ್ಕೊಂಡ್ಬೇಕು ಕೂದಲನ್ನ, ಅಂದ್ರೆ ಹೊರಗೆ ಬರ್ಲಾರ್ದಂಗೆ ಕುಂದಿಸ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಹುಚ್ಚಂಗಿಲ್ರಿ ಅವು. ನೋಡ್ರಿ ನೀಟಾಗಿ ಕುಂತಮ್ಮ. ಕೂದಲ ಬಂದ. ಸೊ ಎಲ್ಲೆಲ್ಲಿ ಆ ಥರ ಕೂದಲು ಇರ್ತಾವೆ ಅಲ್ಲೆಲ್ಲ ಈ ಥರ ಯು ಪಿನ್ನ ಹಾಕೊಂಡ್ಬಿಡ್ರಿ. ಈಗ
ನಿಮ್ಗೆ ಕಂಫರ್ಟಬಲ್ ಆಗಂಗ ನೀವು ಅದನ್ನ ಹಾಕೋರಿ, ಬಿಗಿತ್ನ್ಯಾಗ ಹಾಕೋರಿ. ನೀವು ಈ ಥರ ಹೆಂಗೆ ಕಾಡ್ಸಕತ್ತೈತಿ ನೀವ ಹೇಳ್ರಿ, ಒಬ್ಬೇಕಿನ ಆಗೇನಿ. ಸೊ ಈ ಥರ ಹಾಕೊಂಡ್ಮ್ಯಾಗ ನೀಟಾಗಿ ತುರುಬ ಕುಂದಿರ್ತದ ನೋಡ್ರಿ. ಇರೋದ್ರೊಳಗೆ ಅಡ್ಜಸ್ಟ್ ಮಾಡಿ ಹಾಕೋಣದ್ರಿ. ಅದಾದ್ಮ್ಯಾಗ ನನ್ನ ಹತ್ರ ಈ ಥರ ಒಂದು ರೆಡಿಮೇಡ್ ಹೂವಿಂದನೇ ಇದು ಐತ್ರಿ. ಸೊ ಅದನ್ನೇನೈತಿ ಈ ಥರ ನಾನು ಬರಲಾಗಿತ್ರಿ, ಅದು ಕಟ್ಕೋಬೇಕಾಗ್ತದ. ಸೊ ಕಟ್ಟಿದ್ದೈತೆ ಅದನ್ನು ಉಳಿಸ್ತೀನಿ ಈಗ. ಈ ಥರ ಈಗ ರೆಡಿಮೇಡ್ ಭಾಳ ಸಿಗ್ತಾವ್ರಿ. ಇದ್ರೊಳಗೆ ವೈಟ್ ಕಲರ್ದಾಗ ಇರ್ತಾವೆ, ಈ ಥರ ಮಿಕ್ಸ್ ಇರ್ತಾವೆ, ಬರೀ ಕನಕಾಂಬರಿ ಕಲರ್ ಅಷ್ಟೇ ಇರ್ತಾವ. ಅದನ್ನೇನೈತಿ ನೋಡ್ರಿ, ನೋಡ್ಸಿಂದಕ್ಕ ಹೊಂಟೈತಿ. ಅದನ್ನೇನೈತಿ ಕೆಳಗಡೆ ಸ್ವಲ್ಪ ಬಿಗಿತ್ನ್ಯಾಗ ಕಟ್ಕೊಂಡ್ಬಿಡ್ಬೇಕು ನೋಡ್ರಿ. ಬಿಗಿತ್ನೆ ಕಟ್ಕೊಂಡೇವಪ್ಪ ಅಂತಂದ್ರೆ ಕಂಫರ್ಟಬಲ್ ಆಗಿ ಕೂರ್ತೈತಿ ನೋಡ್ರಿ. ಇದು ನೋಡಮ್ಮ ಎಲ್ಲರಿಗೂ ಹಾ ಹಾ ಅನ್ನಕತ್ತಾಡ್ರಿ. ನಂಗೆ ಗೊತ್ತಿಲ್ಲ ಹೆಂಗೆ ಬಂದೈತಿ ಏನಂತೇಳಿ, ನೀವ ನೋಡಿದವರು ಹೇಳ್ಬೇಕಾಗತ್ತ. ಸೊ ಆದ್ರೂ ಥರ ಒಂದು ಐಡಿಯಾ ಸಿಗುತ್ತೆ ನಿಮಗೂ, ಎಲ್ಲಿಗಾರ ಹೋಗೋತ್ನ್ಯಾಗ ಹಿಂಗೆ ಪಟ್ಟ ಅಂತ ಹಾಕೋಬೋದು ಅಂತೇಳಿ. ಭಾಳ ಮಸ್ತ್ ಕಾಣಿಸ್ತೈತ್ರಿ. ಬೇಕಿದ್ರೆ ನೀವು ಇಲ್ಲೇ ಮತ್ತು ಇಲ್ಲೇ ನೀವು ಸ್ಟೋನ್ದು ಎಲ್ಲ ಕ್ಲಿಪ್ ಇರ್ತಾವೆ ನೋಡ್ರಿ, ಇಲ್ಲ ಏರ್ಪಿನ್ ಇರ್ತಾವಲ್ಲ, ನೀವು ಅದನ್ನು ಹಾಕೋಬೋದು. ಸಖತ್ತಾಗಿ ಕಾಣಿಸುತ್ತೆ, ಚಂದ ಕಾಣಿಸುತ್ತಾ ನೋಡ್ರಿ. 3 ಯು ಪಿನ್ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಸೊ ಅದನ್ನು ಬಿಟ್ಟರೆ ಈಗ ಇದಕ್ಕೇನು ಪಿನ್ ಯು ಪಿನ್ ಅದು ಏನು ಯೂಸ್ ಮಾಡಲಿಲ್ಲ ನಾನು, ಡೈರೆಕ್ಟಾಗಿ ಹಾಗೆ ಈ ಥರ ಕಟ್ಕೊಂಡೆ ನೋಡ್ರಿ. ಇದಕ್ಕಿನ್ನ ಇಲ್ಲಿ ನಡಬರ್ಕ ಒಂದು ಇದು ಬರ್ತದ್ರಿ, ಏನಪ್ಪ ಅಂದ್ರೆ ಪ್ಲಾಸ್ಟಿಕ್, ಅದಕ್ಕೇನೋ ಅಂತಾರೆವ ಅದು ಬರ್ತೈತಿ. ಹಿಂಗೆ ಸಿಗಿಸ್ಕೊಂಡು ಬರ್ತಾವ್ರಿ ಇವೆಲ್ಲ ಸ್ಟೋನಿವ. ಸೊ ಬ್ರಾಚ್ ಅವೆಲ್ಲ ಕೂಡ ನೀವು ಹಾಕೋಬಹುದು. ಇಲ್ಲ ಈಗೆಲ್ಲ ಹಿಂಗೆ ಹೂವಿಂದಾಗ ಡಿಸೈನ್ ಥರ ಎಲ್ಲನೂ ಕೂಡ ಬರ್ತಾವೆ, ದುನಿಯಾದಾಗ ಬಂದವ್ರಿ ಈಗ. ಅವನ್ನೆಲ್ಲ ನೀವು ಹಾಕೋರಿ. ನಂದು ಇಷ್ಟ ನೋಡ್ರಿ, ಸಿಂಪಲ್ ಆಗಿ ಇಷ್ಟ. ಈ ಥರ ಆಯ್ತೀನಿ ಒಂದು ಹೆಂಗೆ ಕಾಣ ಅಂತೀನಿ ಅಷ್ಟೇ. ಇದು ಎಷ್ಟೆಲ್ಲ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮಟ್ಟಕ್ಕೆ ನಾನು ಚಲೋತ್ನಾಗ ಆಗಿನಂತ ಅನ್ಕೋತೀನಿ ರೆಡಿ. ಸೊ ಇನ್ನು ಉಳಿದದ್ದೆಲ್ಲನೂ ಕೂಡ ಈಗ ಪಿಲ್ಯಾಗ ರೆಡಿ ಮಾಡ್ಬೇಕಾ, ಸಿಂದಾಕುಂದಾಗೈತಿ. ನಾನು ಸೀರೆ ವೇರ್ ಮಾಡ್ಬೇಕಾ. ಸೊ ಮತ್ತು ಈ ವಿಡಿಯೋ ಇಷ್ಟ ನೋಡ್ರಿ, ಸಿಂಪಲ್ಲಾಗಿ ನೋಡ್ಕೊಂಬಂದ್ರಲ್ರಿ. ಹೆಂಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಸರಿ ಟ್ರೈ ಮಾಡಿರಿ. ಯಾರಿಗೆಲ್ಲ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರ್ತಾ ನಮಗೂ ತಿಳಿಸ್ರಿ. ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.